ಮೊದಲ ಸುದ್ದಿ, ಇರಾನ್ ಮತ್ತು ಅಮೆರಿಕಾದ ನಡುವೆ ಯಾಕಿಷ್ಟು ದ್ವೇಷ ಅಂತ. ದ್ವೇಷ ಇತ್ತೋ, ದ್ವೇಷವನ್ನು ಹುಟ್ಟು ಹಾಕಿದ್ರೋ, ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಮೊನ್ನೆಯೂ ಕೂಡ ನೋಡಿದ್ವಿ, ಇರಾನ್ ಮತ್ತು ಅಮೆರಿಕಾದ ನಡುವೆ ಇಂಥದ್ದೊಂದು ಬೆಳವಣಿಗೆಗಳು ಯಾಕಾಗ್ತಿದೆ ಅಂತ. ಅಮೆರಿಕಕ್ಕಿಂತ ಇರಾನ್ ಮೇಲೆ ಕಣ್ಣಿಟ್ಟಿರೋದು ಪಕ್ಕದ ಇಸ್ರೇಲ್. ಬಿಕಾಸ್ ಇಸ್ರೇಲ್ ಮತ್ತು ಇರಾನ್ ನಡುವೆ ದಶಕಗಳಿಂದ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳಿದೆ. ಇದೇ ಕಾರಣಕ್ಕಾಗಿ ಎರಡು ದೇಶಗಳು ಹಾವು ಮುಂಗುಸಿಯಂತೆ ಯುದ್ಧವನ್ನು ಮಾಡಿದ್ದನ್ನು, ಕಚ್ಚಾಡಿದ್ದನ್ನು ನಾವು ನೋಡಿದ್ದೀವಿ. ಇದೇ ಇಸ್ರೇಲ್ ಅಮೆರಿಕಕ್ಕೆ ಅನೇಕ ಬಾರಿ ಬಂದು ಮನವಿಯನ್ನು ಮಾಡಿಕೊಂಡು ಇರಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಕೇಳಿಕೊಂಡಾಗಲೂ ಕೂಡ ಈ ಹಿಂದಿನ 3 ಅಧ್ಯಕ್ಷರುಗಳು ಒಪ್ಪಿರಲಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಒಪ್ಪಿದ್ರು. ಯಾಕೆ ನೋಡ್ತಾ ಹೋಗೋಣ. ಇನ್ನು ಎರಡನೆಯ ಸುದ್ದಿ, ಸೊಳ್ಳೆ ಪಡೆ. ಏನು ಸೊಳ್ಳೆ ಪಡೆ? ಇರಾನ್ ಬಳಿ ಇರುವಂತಹ ಸೊಳ್ಳೆ ಪಡೆಯಿಂದಲೇ ಅಮೆರಿಕವನ್ನ ತಣಿಸುವ ಕಾರ್ಯ ಇಷ್ಟು ದಿನಗಳಿಂದ ಆಗಿದೆ ಅಂತೆ. ಹಾಗಾದರೆ ಏನಿದು ಸೊಳ್ಳೆ ಪಡೆ? ಹೆಂಗೆ ಕೆಲಸ ಮಾಡುತ್ತೆ? ನಿಜವಾಗೂ ಸೊಳ್ಳೆ ಥರನೇ ಇರುತ್ತಾ? ಏನು ಎತ್ತ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಇದೇ ಜೀ ಕನ್ನಡ ನ್ಯೂಸ್ DNA ಕಳೆದ 3 ದಿನಗಳ ಹಿಂದೆ ಒಂದು ಸುದ್ದಿಯನ್ನು ಹೇಳಿದ್ವಿ. ಪಾಕಿಸ್ತಾನ ಡಬಲ್ ಗೇಮ್ ಆಡ್ತಾ ಇದೆ ಅಂತ. ಇವತ್ತು ಸ್ವತಃ ಇರಾನ್ನ ವಿಶ್ಲೇಷಕರು, ಇರಾನ್ನ ಸರ್ಕಾರಿ ಮಾಧ್ಯಮಗಳು, ಇರಾನ್ನ ಬೇರೆ ಬೇರೆ ರಾಜಕೀಯ ನಾಯಕರಿಗೆ ಹೇಳ್ತಾ ಇದ್ದಾರೆ, ಹೌದು ಪಾಕಿಸ್ತಾನ ಡಬಲ್ ಗೇಮ್ ಆಡ್ತಾ ಇದೆ ಅಂತ. ಹೆಂಗೆ ಗೊತ್ತಾಯ್ತು ಇದು? ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಟ್ರಂಪ್ಗೆ ಇರಾನ್ ಅನ್ನ ಕಂಡ್ರೆ ಯಾಕಿಷ್ಟು ದ್ವೇಷ? ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ನಂತರ ಇರಾನ್ ವಿರುದ್ಧ ಕಠಿಣ ನಿಲುವುಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾದರು. ಯುರೇನಿಯಂ ನಮಗೆ ಕೊಡಬೇಕು ಅಂತ ಹೇಳಿದ್ರು. ಅದರ ಜೊತೆಗೆ ಪರಮಾಣು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಇರಾನ್ ಮುಂದುವರಿಬಾರದು ಅಂತ ಹೇಳಿದರು. ಇದೀಗ ಜಾನ್ ಕೆರ್ರಿ ಅಂತ ಈ ವ್ಯಕ್ತಿ ಅಮೆರಿಕದ ನಿಲುವಿನ ಬಗ್ಗೆ ಮಾತನಾಡಿದ್ದಾರೆ. ಈ ವ್ಯಕ್ತಿ ಹೇಳ್ತಿದ್ದಾರೆ, ಒಬಾಮಾ, ಬುಷ್ ಮತ್ತು ಬೈಡನ್ ದೇಶದ ಅಧ್ಯಕ್ಷರಾಗಿದ್ದಾಗ ಇದೇ ರೀತಿಯಾಗಿ ಇಸ್ರೇಲ್ನವರು ಬಂದು ಬೆಂಜಮಿನ್ ನೆತನ್ಯಾಹು ಕೇಳ್ಕೊಂಡಿದ್ರು, ಇರಾನ್ ವಿರುದ್ಧ ಯುದ್ಧ ಮಾಡೋಣ, ಇರಾನ್ ವಿರುದ್ಧ ಯುದ್ಧ ಮಾಡೋಣ ಅಂತ ಕೇಳ್ಕೊಂಡಿದ್ರು. ಆದರೆ ಈ 3 ಜನರು ಕೂಡ ರಾಜತಾಂತ್ರಿಕತೆಯ ಮೇಲೆ ನಂಬಿಕೆಯನ್ನಿಟ್ಟು ಮಾತುಕತೆಯೇ ಇದಕ್ಕೆ ಪರಿಹಾರ ಹೊರತು ಯುದ್ಧ ಪರಿಹಾರ ಅಲ್ಲ ಅಂತ ಅವರು ಮನಗೊಂಡಿದ್ರು. ಅದೇ ಕಾರಣಕ್ಕಾಗಿ ನಾನು ಕೂಡ ಕೆಲಸ ಮಾಡಿದ್ದೆ ಅಂತ ಇದೀಗ ಈ ಜಾನ್ ಕೆರ್ರಿ ಎನ್ನುವಂತಹ ವ್ಯಕ್ತಿ ಮಾತುಕತೆಯನ್ನು ನಡೆಸಿ ಒಂದು ಸಂದರ್ಶನದಲ್ಲಿ ಈ ಹಿಂದೆ ಆಗಿರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡಿಬಿಟ್ಟಿದ್ದಾರೆ. ಇವರು ಕೂಡ 2015ರಲ್ಲಿ ಇರಾನ್ ಮತ್ತು ಯುರೋಪಿಯನ್ ಯೂನಿಯನ್, ರಷ್ಯಾ, ಬೇರೆ ಬೇರೆ ದೇಶಗಳ ನಡುವೆ 2015ರಲ್ಲಿ ಪರಮಾಣು ಒಪ್ಪಂದ ಆಗಿತ್ತಲ್ಲ, ಆ ಒಪ್ಪಂದ ಆಗೋದಕ್ಕೆ ಮುಖ್ಯ ಕೆಲಸಗಾರನಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಇವರು. ಅವತ್ತು ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಇರಾನ್ ಏನು ಮಾಡ್ತು, ಇರಾನ್ ಅದಕ್ಕೆಲ್ಲ ಒಪ್ಪಿಕೊಂಡ ನಂತರ ಇದೇ ಡೊನಾಲ್ಡ್ ಟ್ರಂಪ್ ಅವರು ಬಂದು ಆ ಒಪ್ಪಂದದಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಿದರು. ಹೊರಗಡೆ ಕೂಡ ಬಂದರು. ಯಾವ ಕಾರಣಕ್ಕೆ? ಇದೊಂದು ದುರ್ಬಲ ಒಪ್ಪಂದ ಅಂತ. ಅಷ್ಟಕ್ಕೆ ಸುಮ್ಮನಾಗದಂತಹ ಟ್ರಂಪ್ ಕಳೆದ ಕೆಲವು ವರ್ಷಗಳ ಹಿಂದೆ ಇದೇ ಇರಾನ್ ವಿರುದ್ಧ 12 ದಿನಗಳ ಕಾಲ ಯುದ್ಧವನ್ನು ಮಾಡಿಬಿಟ್ರು. 12 ದಿನಗಳ ಕಾಲ ಯುದ್ಧವನ್ನು ಮಾಡಿದ್ರು. ಈ 12 ದಿನಗಳ ಯುದ್ಧವೂ ಕೂಡ ಇರಾನ್ ವಿರುದ್ಧ ಟ್ರಂಪ್ ಮತ್ತಷ್ಟು ಕ್ರಾಂತಿಯಿಂದ ಮತ್ತಷ್ಟು ಉದ್ವಿಗ್ನರಾಗೋದಕ್ಕೆ ಕಾರಣ ಆಯಿತು ಅಂತ ಇದೇ ಜಾನ್ ಕೆರ್ರಿ ಅವರು ಹೇಳ್ತಾ ಇದ್ದಾರೆ. ಇವರು ಈ ಹಿಂದೆ ಮಾಜಿ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಏನು ಹೇಳಿದ್ರು ಅವರು? ಅಮೆರಿಕಾದ ಜಾನ್ ಕೆರ್ರಿ ಹೇಳಿದ್ದೇನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅನೇಕ ವರ್ಷಗಳಿಂದ ಒಂದು ಒತ್ತಾಯ ಮಾಡ್ತಾ ಬಂದಿದ್ದಾರೆ. ಏನು ಅಂತ ಹೇಳಿದರೆ, ಇರಾನ್ ವಿರುದ್ಧ ಯುದ್ಧವನ್ನು ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಪದೇ ಪದೇ ಮಾಡ್ತಾ ಬಂದಿದ್ದಾರೆ. ಆದರೆ ಬರಾಕ್ ಒಬಾಮಾ, ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಜೋ ಬೈಡನ್ ಅಧಿಕಾರದಲ್ಲಿದ್ದಾಗ ಇಂಥದ್ದೊಂದು ಆಗ್ರಹವನ್ನು ಮಾಡಿದ್ರು ಅಂತ. ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಕೆರ್ರಿ ಇವರು ದ ಲೇಟ್ ಶೋ ವಿತ್ ಸ್ಟೆಫನ್ ಕೋಲ್ಬರ್ಟ್ ಅನ್ನುವಂತಹ ಒಂದು TV ಕಾರ್ಯಕ್ರಮದಲ್ಲಿ ಮಾತನಾಡಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೇಳಿದ್ದಾರೆ. ಏನಂತ? 2015ರಲ್ಲಿ ಒಂದು ಅಣು ಒಪ್ಪಂದ ಆಯಿತು. ಅದರಲ್ಲಿ ನಾನು ಸಂಧಾನಕಾರನಾಗಿ ಕೆಲಸ ಮಾಡಿದ್ದೆ. ಅವತ್ತು ಇರಾನ್ ಪರಮಾಣು ಬಾಂಬ್ ತಯಾರಿಸಿದಂತೆ ತಡೆಯೋದಕ್ಕೆ ಮಿಲಿಟರಿ ದಾಳಿಗಳಿಗಿಂತ ಮಾತುಕತೆಯ ಉತ್ತಮ ದಾರಿ ಅಂತ ನಾವು ಮನಗಂಡಿದ್ವಿ. ಅದಕ್ಕಾಗಿ ನಾವು ಅದನ್ನು ಮಾಡಿದ್ವಿ. ಕಳೆದ ಹಲವು ದಶಕಗಳಿಂದ ಇದೇ ನೆತನ್ಯಾಹು ಅಮೆರಿಕದ ಅಧ್ಯಕ್ಷರ ಮೇಲೆ ಇಂಥ ಒತ್ತಡ ಹೇರ್ತಾ ಬಂದಿದ್ದಾರೆ. ಜಾರ್ಜ್ ಡಬ್ಲ್ಯೂ ಬುಷ್ ಇವರ ಮೇಲೆ ಒತ್ತಡವನ್ನು ಹೇರಿದ್ರು. ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಬೇಕು ಅಂತ ಒತ್ತಡವನ್ನು ಹಾಕಿದ್ರು. ಆದರೆ ಅವರು ನಿರಾಕರಿಸಿದ್ರು.
ಬರಾಕ್ ಒಬಾಮಾ ಅವರಿಗೂ ಕೂಡ ಸೇಮ್ ಒತ್ತಾಯವನ್ನು ಮಾಡಿದ್ರು. ಆದರೆ ಇವರು ಯುದ್ಧದ ಬದಲಾಗಿ ಬರಾಕ್ ಒಬಾಮಾ 2015ರಲ್ಲಿ ಒಂದು ರಾಜತಾಂತ್ರಿಕ ನಡೆಯನ್ನು ಅನುಸರಿಸುವ ಮೂಲಕ ಅಣು ಒಪ್ಪಂದವನ್ನು ಮಾಡಿಕೊಂಡ್ರು. ಏನು ಅಣು ಒಪ್ಪಂದ? ಅನೇಕ ಬಾರಿ ಇದೆ, DNA ನಾವು ಚರ್ಚೆ ಮಾಡಿದ್ದೀವಿ. ಇರಾನ್ ತನ್ನ ಬಳಿ ಇರುವಂಥ ಯುರೇನಿಯಂ ಅನ್ನು ರಷ್ಯಾಕ್ಕೆ ಹಸ್ತಾಂತರ ಮಾಡಬೇಕು, ಪರಮಾಣು ತಯಾರು ಮಾಡ್ತಾ ಇರೋದನ್ನು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಅವರೆಲ್ಲೂ ಕೂಡ ಆಗಬೇಕು, ಪರಮಾಣು ಶಕ್ತಿಯನ್ನು ಕೇವಲ ಶಾಂತಿಗೆ ಮಾತ್ರ ಬಳಸಬೇಕು, ಅದರ ಜೊತೆಗೆ ಅದರ ಬ್ರೇಕ್ ಟೈಮ್ ಇತ್ತಲ್ಲ ಅದು 1-2 ತಿಂಗಳಿಂದ 1 ವರ್ಷಕ್ಕೆ ಏರಿಕೆ ಆಗಬೇಕಾಗಿದ್ದು ಒಟ್ಟಾರೆ ಒಪ್ಪಂದದ ಭಾಗ ಆಗಿತ್ತು. ಇದನ್ನು ಬರಾಕ್ ಒಬಾಮಾ ಮಾಡಿದ್ರು ಅಂತ. ಇನ್ನು ಜೋ ಬೈಡನ್ ಅವರಿಗೂ ಕೂಡ ಅಂದರೆ ಕಳೆದ ಬಾರಿ ಅಧ್ಯಕ್ಷರಾಗಿದ್ದಂಥ ಜೋ ಬೈಡನ್ ಅವರು ಕೂಡ ಇಂಥದ್ದೊಂದು ಒತ್ತಾಯವನ್ನು ಮಾಡಿದ್ರು. ಅವ್ರು ಹೇಳ್ತಾ ಇದ್ರಂತೆ ಇರಾನ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದರೆ ವಿಶ್ವಾಸಾರ್ಹ ಮಿಲಿಟರಿ ಆಯ್ಕೆ ಇರಾನ್ ವಿರುದ್ಧ ಇರಬೇಕು ಅಂತ. ಆದರೆ ಇದ್ಯಾವುದಕ್ಕೂ ಕೂಡ ಬೈಡನ್ ಅವರು ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವತ್ತಿನ ವಿದೇಶಾಂಗ ಸಚಿವರ ಜೊತೆಗೆ ಇದೇ ಕೆರಿಯವರು ಮಾತುಕತೆಯನ್ನು ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ರು. ಈ ಒಪ್ಪಂದದಿಂದ ಟ್ರಂಪ್ ಅವರು ಹೊರಗಡೆ ಬಂದು ಇದೀಗ ಇರಾನ್ ವಿರುದ್ಧ ದೊಡ್ಡ ಮಟ್ಟದ ಹಗೆತನ ಸಾಧಿಸ್ತಿದ್ದಾರೆ ಅಂತ. ಹಾಗಾದರೆ ಯುದ್ಧಕ್ಕೆ ನೋ ಎಂದಿದ್ಯಾಕೆ? ಈ ಎಲ್ಲ ಅಧ್ಯಕ್ಷರು ಯಾವ್ಯಾವ ಕಾರಣಕ್ಕಾಗಿ ನೋ ಅಂದರು? ಬೇಡ ಅಂತ ಹೇಳಿದರು. ಮೊದಲೇದು ಜಾರ್ಜ್ ಬುಷ್. ಈಗಾಗಲೇ ಇರಾಕ್ ಮತ್ತು ಅಫ್ಘಾನ್ ನಡುವೆ ದೊಡ್ಡ ಪ್ರಮಾಣದಲ್ಲಿ ದಾಳಿಗಳಾಗ್ತಾ ಇತ್ತು. ಯಾವಾಗ ಜಾರ್ಜ್ ಬುಷ್ ಅವರು ಅಧಿಕಾರದ ಅವಧಿಯಲ್ಲಿದ್ದಂಥ ಸಮಯದಲ್ಲಿ ಸೆಪ್ಟೆಂಬರ್ 11 9/11 ದಾಳಿ ಆಯ್ತಲ್ಲ, 2,000ಕ್ಕೂ ಅಧಿಕ ಜನ ಏನು ಅಮೆರಿಕಾದಲ್ಲಿ ಮೃತಪಟ್ಟರು. ಅದರ ಭಾಗವಾಗಿ 2001ರಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ 2021ರ ತನಕ ಹೋರಾಟ ಮಾಡಿತು ಅಮೆರಿಕ, ಸುದೀರ್ಘ ಅವಧಿಯ ಹೋರಾಟ. 2003ರಲ್ಲಿ ಇರಾಕ್ ವಿರುದ್ಧ ಯುದ್ಧವನ್ನು ಶುರು ಮಾಡಿದ್ರು ಅಮೆರಿಕಾದವರು. ಹೀಗಾಗಿ ಈ ದಾಳಿಗಳಿಂದ ಈಗಾಗಲೇ ಅಮೆರಿಕ ಜರ್ಜರಿತವಾಗಿ ಹೋಗ್ಬಿಟ್ಟಿತ್ತು. ಹೀಗಾಗಿ ಸೈನಿಕರು ಅಲ್ಲಿ ಹೋರಾಡ್ತಾ ಇದ್ರು. ಮತ್ತೊಮ್ಮೆ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮಗೆ ಆಗಲ್ಲ ಅಂತ ಜಾರ್ಜ್ ಬುಷ್ ಅವರು ಹೇಳಿದರು. ಇದರ ಜೊತೆಗೆ ಒಂದು ಬೆಳವಣಿಗೆ, ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದರೆ 2007ರಲ್ಲಿ ಅಮೆರಿಕಾದ ಗುಪ್ತಚರ ಇಲಾಖೆ ಒಂದು ಜಾರ್ಜ್ ಬುಷ್ ಅವರಿಗೆ ವರದಿ ಕೊಡುತ್ತೆ. ಏನಂತ ವರದಿ ಕೊಡ್ತಾರೆ ಅವರು? ಇರಾನ್ ಈಗಾಗಲೇ ತನ್ನ ಪರಮಾಣು ಶಸ್ತ್ರಾಸ್ತ್ರ ಕಾರ್ಯ ಏನಿದೆ ಅದೆಲ್ಲವನ್ನು ಕೂಡ ಸ್ಥಗಿತಗೊಳಿಸ್ಬಿಟ್ಟಿದೆ ಅಂತ ಆ ವರದಿ ಬಂತು. ಹಾಗಿದ್ರೆ ಸ್ಥಗಿತಗೊಳಿಸಿದ್ರೆ ನಾವ್ಯಾಕೆ ಯುದ್ಧ ಮಾಡಬೇಕು ಅಂತೇಳಿ ಬುಷ್ ಅವರು ನೆತನ್ಯಾಹು ಅವ್ರಿಗೆ ಹೇಳಿದ್ರು ನಾವು ಯುದ್ಧಕ್ಕೆ ಬರೋದಿಲ್ಲ ಅಂತ. ಹೀಗಾಗಿ 2008ರಲ್ಲಿ ಸಹಾಯ ಕೇಳಿದಾಗ ಆಗಲಿಲ್ಲ ಅಂತ. ಹಾಗಾದರೆ ಬರಾಕ್ ಒಬಾಮಾ ಅವರು ಯಾಕೆ ಒಲ್ಲೆ ಅಂತ ಹೇಳಿದರು? ರಾಜತಾಂತ್ರಿಕ ಪರಿಹಾರವನ್ನು ಕಂಡುಕೊಳ್ತೀನಿ ಅಂತ ಬರಾಕ್ ಒಬಾಮಾ ಅವರು ಹೇಳಿದರು. ಹೀಗಾಗಿ 2015ರಲ್ಲಿ ಇರಾನ್ ಅಣು ಒಪ್ಪಂದ ಆಯಿತು. ಒಂದು ಬೆಳವಣಿಗೆ ಆಗಿದೆ ಭಾರಿ ಇಂಪಾರ್ಟೆಂಟ್ ಬೆಳವಣಿಗೆ. ಏನಾಯಿತು? ನೆತನ್ಯಾಹು ಬರಾಕ್ ಒಬಾಮಾ ಅವರನ್ನು ಇರಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಆದರೆ ಬರಾಕ್ ಒಬಾಮಾ ಹೇಳ್ತಾರೆ ಸಾಧ್ಯವೇ ಇಲ್ಲ, ನಾವು ಬರೋದಿಲ್ಲ, ರಾಜತಾಂತ್ರಿಕ ಮಾರ್ಗದ ಮುಖಾಂತರ ಹೋಗ್ತೀವಿ ಅಂತ. ಇವೆಲ್ಲದರ ನಡುವೆ ಏನಾಗ್ಬಿಡ್ತು, ಈಗ ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬೇರೆ ಬೇರೆ ಜಗತ್ತಿನ ಪ್ರಧಾನಿಗಳು, ರಾಷ್ಟ್ರಪತಿಗಳೆಲ್ಲರೂ ಕೂಡ ಅಮೆರಿಕಕ್ಕೆ ಹೋಗ್ಬೇಕಂತ ಹೇಳಿದರೆ ಶ್ವೇತಭವನದ ಒಂದು ಆಹ್ವಾನ ಇರುತ್ತೆ. ಈ ಆಹ್ವಾನದ ಮೇರೆಗೆ ಎಲ್ಲ ನಾಯಕರು ಹೋಗ್ತಾರೆ. ಆದರೆ ಶ್ವೇತಭವನದ ಆಹ್ವಾನ ಇಲ್ಲದೇ ಇದ್ದಾಗಲೂ ಕೂಡ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕಕ್ಕೆ ಭೇಟಿ ಕೊಡ್ತಾರೆ. ಅದರ ವಿರೋಧದ ನಡುವೆಯೂ ಕೂಡ ಕಾಂಗ್ರೆಸ್ ರಿಪಬ್ಲಿಕನ್ ನಾಯಕರ ಆಹ್ವಾನದ ಮೇರೆಗೆ ಅಮೆರಿಕಕ್ಕೆ ಹೋಗಿದ್ದಲ್ಲದೇ ಅವರೊಂದು ಭಾಷಣವನ್ನು ಕೂಡ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಒಬಾಮಾ ಸರ್ಕಾರ ಮಾಡಿಕೊಳ್ತಾ ಇರುವಂಥ ಒಪ್ಪಂದ ಅತ್ಯಂತ ಅಪಾಯಕಾರಿಯಾಗಿದೆ, ಇದು ಪರಮಾಣು ಹಾದಿಯನ್ನು ತಡೆಯೋದಿಲ್ಲ, ಬದಲಾಗಿ ಇದು ವೃದ್ಧಿಸುತ್ತದೆ ಅಂತ. ಎಲ್ಲಿ ನಿಂತು ಮಾತನಾಡಿರೋದು? ಸ್ವತಃ ಅಮೆರಿಕಾದ ಒಳಗಡೆ ನಿಂತು ಬೇರೆ ದೇಶದ ಪ್ರಧಾನಿಯೊಬ್ಬರು ಅಮೆರಿಕಾದ ಅಧ್ಯಕ್ಷರ ವಿರುದ್ಧ ಮಾತನಾಡಿದರು. ಈ ಎಲ್ಲ ಬೆಳವಣಿಗೆಗಳು 2015ರ ಆಸುಪಾಸಿನಲ್ಲಿ ಆಯಿತು. ಇದಕ್ಕೆ ಒಬಾಮಾ ಹೇಳಿದರು, ನೆತನ್ಯಾಹು ಅವರ ಭಾಷಣದಲ್ಲಿ ಯಾವುದೇ ಹೊಸ ವಿಚಾರಗಳಿಲ್ಲ, ಅವರು ಕೇವಲ ಯುದ್ಧಕ್ಕೆ ಪ್ರಚೋದನೆ ಕೊಡ್ತಿದ್ದಾರೆ, ಇರಾನ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಅವ್ರು ಪ್ರಚೋದನೆ ಕೊಡ್ತಿದ್ದಾರೆ, ಹೀಗಾಗಿ ನಾವು ಇದಕ್ಕೆ ಸಿದ್ಧರಿಲ್ಲ ಅಂತ. ಇವತ್ತು ಮಾತನಾಡಿರುವಂಥ ಮಾಜಿ ವಿದೇಶಾಂಗ ಈ ಕಾರ್ಯದರ್ಶಿ ಏನಿದ್ದಾರೆ ಕೆರ್ರಿ ಅವರು ಕೂಡ ಹೇಳ್ತಿದ್ದಾರೆ, ಅವತ್ತು ಆ ಪರಿಪ್ರಮಾಣದಲ್ಲಿ ಅವರು ಯುದ್ಧಕ್ಕೆ ಪ್ರಚೋದನೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಅಂತ. ಇನ್ನು ಕೊನೆಯದಾಗಿ ಬೈಡನ್ ಅವರು ಜಾಗತಿಕವಾಗಿ ತೈಲದ ಸಮಸ್ಯೆ ಆಗುತ್ತೆ, ಆರ್ಥಿಕವಾಗಿ ಜರ್ಜರಿತ ಆಗಿಬಿಡುತ್ತೆ, ಹೀಗಾಗಿ ನಾವು ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮುಖಾಂತರ ನೆತನ್ಯಾಹು ಅವರ ಆಹ್ವಾನವನ್ನು ಈ ಎಲ್ಲ ಕಾರಣಗಳಿಗಾಗಿ ತಿರಸ್ಕಾರ ಮಾಡ್ತಾ ಬಂದಿದ್ರು. ಇದರ ಜೊತೆಗೆ ಏನಾಗಿತ್ತು, ಇದೀಗ ಡೊನಾಲ್ಡ್ ಟ್ರಂಪ್ ಏನೋ ಯುದ್ಧ ಮಾಡ್ತಿದ್ದಾರೆ, ಆದರೆ ಈ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಹಾಗಾದರೆ ಯಾಕೆ ಡೊನಾಲ್ಡ್ ಟ್ರಂಪ್ ಪೂರ್ಣ ಪ್ರಮಾಣದ ಯುದ್ಧ ಮಾಡಲಿಲ್ಲ? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಆರ್ಥಿಕ ದಿಗ್ಬಂಧನ, ಇರಾನ್ನ ತೈಲ ವ್ಯಾಪಾರ, ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಒಂದು ದೇಶದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅಂತ ಹೇಳಿದರೆ ಸೈನಿಕರ ತಯಾರಿ, ಶಸ್ತ್ರಾಸ್ತ್ರಗಳ ತಯಾರಿ,
ಅದರ ಜೊತೆಗೆ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ವ್ಯವಸ್ಥೆ ಎಲ್ಲವೂ ಕೂಡ ಸಿದ್ಧರಾಗಿರಬೇಕು. ಅದರ ಬದಲಾಗಿ ಈ ತೈಲ ವ್ಯಾಪಾರದ ಮೇಲೆ ನಾವು ಹತೋಟಿಯನ್ನು ತೆಗೆದುಕೊಂಡು ಆರ್ಥಿಕ ದಿಗ್ಬಂಧನವನ್ನು ಹಾಕಬೇಕು ಅಂತ, ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಅಂತ. ಈಗ ಭಾರತವು ಕೂಡ ಪಾಕಿಸ್ತಾನದ ವಿರುದ್ಧ ಹೋದಾಗ ಭಾರತದ ನೆಲದಲ್ಲೇ ನಿಂತು ಹೋರಾಟ ಮಾಡಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಯಾವ ಕಾರಣಕ್ಕಾಗಿ ಮಾಡಲಿಲ್ಲ? ಇದೇ ಕಾರಣಕ್ಕಾಗಿ ಆರ್ಥಿಕ ದಿಗ್ಬಂಧನ. ಡೊನಾಲ್ಡ್ ಟ್ರಂಪ್ ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿದ ನಂತರ ಇರಾನ್ನಲ್ಲಿ ದೊಡ್ಡ ಪ್ರಮಾಣದ ಆರ್ಥಿಕ ಕುಸಿತಗಳಾಗಿದೆ. ನಂಟಾಜ್ ಆಗಿರ್ಬೋದು, ಅದಾದ ನಂತರ ಫೋರ್ಡ್ ಆಗಿರ್ಬೋದು, ಇಸ್ಫಹಾನ್, ನಾನು ಅವಾಗಲೇ ಹೇಳಿದೆ ಈ ಹಿಂದೆಯೂ ಕೂಡ 12 ದಿನಗಳ ಕಾಲ ಯುದ್ಧ ಮಾಡಿದ್ರು ಅಂತ. ಈ ಅಣು ಕೇಂದ್ರಗಳ ಮೇಲೆ ಅವತ್ತು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 30% ಪರಮಾಣು ಅವರ ಶಕ್ತಿ ಸಾಮರ್ಥ್ಯ ಏನಿತ್ತು ಅದು ಕಡಿಮೆ ಆಗಿಬಿಟ್ಟಿತ್ತು. ಹೀಗಾಗಿ ಕಡಿಮೆ ಅವಧಿಯಲ್ಲಿ ದಾಳಿ ಮಾಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಹಾಗಾದರೆ ಇಡೀ ವಿಶ್ವಕ್ಕೆ ಒಂದೇನೋ ಶುಕ್ರವಾರ ಶುಭ ಸುದ್ದಿ ಅಂತೆ. ಏನು ಶುಭ ಸುದ್ದಿ? ಇರಾನ್ ಹಾಗೂ ಅಮೆರಿಕ ನಡುವೆ ಶಾಶ್ವತ ಕದನ ವಿರಾಮ ಒಪ್ಪಂದಕ್ಕೆ ಚಿಂತನೆ ಮಾಡ್ತಿದ್ದಾರೆ. ಈ ಶುಕ್ರವಾರ ಅಂತ ಹೇಳಿದ್ರೆ ಇಸ್ಲಾಮಿಕ್ ಕಂಟ್ರಿಗಳು ಅಥವಾ ಮುಸಲ್ಮಾನ್ ಸಮುದಾಯಕ್ಕೆ ಪವಿತ್ರ ದಿನ ಅಂತ ಕರೀತಾರೆ. ಹೀಗಾಗಿ ಇರಾನ್ಗೂ ಕೂಡ ಶುಕ್ರವಾರ ಏನೋ ಪವಿತ್ರ ಅಂತ ಅನ್ಸುತ್ತೆ. ಬಿಕಾಸ್ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ, ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ. ಹೀಗಾಗಿ ಅವತ್ತೇನೋ ಶುಕ್ರವಾರ ಒಂದು ಸಂಧಾನ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳು. ಇರಾನ್ ಜೊತೆಗೆ ನಡೀತಾ ಇರುವಂಥ ಸಂಧಾನ ಮಾತುಕತೆಗಳು ಉತ್ತಮ ದಿಕ್ಕಿನಲ್ಲಿ ಸಾಗ್ತಾ ಇವೆ ಅಂತ ಹೇಳ್ತಿದ್ದಾರೆ. ನಿನ್ನೆಷ್ಟೇ ಹೇಳಿದ್ದಾರೆ ಅನಿರ್ದಿಷ್ಟಾವಧಿವರೆಗೆ ಕದನ ವಿರಾಮ ಅಂತ. ಇವತ್ತು ಹೇಳ್ತಿದ್ದಾರೆ ಸಂಧಾನ ಮಾತುಕತೆ ಉತ್ತಮ ದಿಕ್ಕಿನಲ್ಲಿ ಸಾಗ್ತಿವೆ ಅಂತ. ಇಡೀ ವಿಶ್ವಕ್ಕೆ ಶುಕ್ರವಾರದೊಳಗೆ ಒಂದು ಒಳ್ಳೆಯ ಸುದ್ದಿ ಸಿಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಏನು ಒಳ್ಳೆಯ ಸುದ್ದಿ ಅಂತ ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ. ಹಾಗಾದರೆ ಶುಕ್ರವಾರವೇ ಸಂಧಾನ ಯಾಕೆ? ಶುಕ್ರವಾರವೇ ಯಾಕೆ ಸಂಧಾನ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಬೇರೆ ದಿನಗಳಿಲ್ವಾ? ಇದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದೆ. ಏನು ಕಾರಣಗಳು ಅಂತ ಹೇಳಿದರೆ, ಇರಾನ್ ಮೇಲೆ ಮಾನಸಿಕ ಒತ್ತಡವನ್ನು ಹಾಕೋದು. ಈ ಹಿಂದೆ ಕದನ ವಿರಾಮ ಅಂತ ಹೇಳಿದ್ರು, ದಾಳಿ ಮಾಡೋ ಪ್ರಯತ್ನಗಳಾಯಿತು, ಹಾರ್ಮುಜನ್ನು ಬಿಟ್ಬಿಡಿ ಅಂತ ಹೇಳಿದ್ರು, ಒನ್ಸ್ ಅಗೇನ್ ನೌಕಾ ದಿಗ್ಬಂಧನವನ್ನು ಹಾಕಿದ್ದಾರೆ. ಹೀಗಾಗಿ ಮೆಂಟಲಿ ಸ್ವಲ್ಪ ಅವರಿಗೆ ಪ್ರೆಷರ್ ಕೊಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ ಎನ್ನುವಂಥ ಲೆಕ್ಕಾಚಾರಗಳಿದೆ. ಇದರ ಜೊತೆಗೆ ಜಾಗತಿಕ ಶೃಂಗಸಭೆಗಳ ಕಾಲಾವಧಿಯೂ ಕೂಡ ಸಹಜವಾಗಿ ಎಲ್ಲ ಸಭೆಗಳು ವಾರದ ಅಂತ್ಯದಲ್ಲಿ ಮುಕ್ತಾಯ ಆಗುತ್ತೆ. ಈ ಕಾರಣಕ್ಕಾಗಿ ಶುಕ್ರವಾರನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಇನ್ನೂ ಒಂದು ಕಾರಣ ಅಂತ ಹೇಳಿದರೆ ತೈಲ ಮಾರುಕಟ್ಟೆಗಳು. ಈ ಶುಕ್ರವಾರದ ವಹಿವಾಟುಗಳನ್ನು ಮುಗಿಸಿದ ನಂತರ ವಾರಾಂತ್ಯದಲ್ಲಿ ತೈಲ ಮಾರುಕಟ್ಟೆಗಳು ರಜೆಗೆ ಹೋಗ್ತವೆ, ಅಂದರೆ ಹಾಲಿಡೇ ಇರುತ್ತೆ. ಈ ಸಮಯದಲ್ಲಿ ನಾವು ಶಾಂತಿ ಅಥವಾ ಒಂದು ಒಪ್ಪಂದ, ಕದನ ವಿರಾಮ ಏನಾದರೂ ಘೋಷಣೆ ಮಾಡಿ. ಈಗ ಸಹಜವಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಿದ ತಕ್ಷಣ ಕಚ್ಚಾ ತೈಲದ ದರ ಆಟೋಮೆಟಿಕ್ ಆಗಿ ಇಳಿದಿತ್ತು. ಕಳೆದ ಬಾರಿ ಯುದ್ಧ ಶುರುವಾದಾಗ ಆಟೋಮೆಟಿಕ್ ಆಗಿ ರೇಸ್ ಆಗಿತ್ತು. ಬಂಗಾರದ ದರವೂ ಕೂಡ ಹಾಗೆ ಆಗಿತ್ತು. ಈ ಸಮಯದಲ್ಲಿ ತೈಲ ಮಾರುಕಟ್ಟೆ ಬಂದಿದ್ದಂತಹ ಸಮಯದಲ್ಲಿ ಶುಕ್ರವಾರ ಇಂಥದ್ದೊಂದು ಒಪ್ಪಂದಕ್ಕೆ ನಾವೆಲ್ಲ ಓಕೆ ಎಂದು ಒಂದು ಘೋಷಣೆ ಮಾಡಿದಾಗ ತೈಲ ಬೆಲೆಗಳು ಸ್ಥಿರವಾಗಿರುತ್ತೆ. ಅದನ್ನು ನಿಯಂತ್ರಣ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರದ ಕಾರಣಕ್ಕಾಗಿ ಶುಕ್ರವಾರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಚರ್ಚೆಗಳು ಬರ್ತಾ ಇದೆ. ಹೀಗಾಗಿ ಇದು ಏನಾಗುತ್ತೆ ಅನ್ನೋದು ನೋಡುವಂತಹ ವಿಚಾರ. ಇದರ ಜೊತೆಗೆ ಈ ಅಮೆರಿಕ ಮತ್ತು ಇರಾನ್ನ ಈ ಮಾತುಕತೆಗೆ ಮೋಸ್ತಬಾ ಖಮೇನಿಯವರ ನಾಪತ್ತೆ, ಅವರು ಕಾಣಿಸ್ಕೊಳ್ತಾನೆ ಇಲ್ಲ, ಅದು ಕೂಡ ಕಾರಣ ಅಂತ ಹೇಳ್ತಿದ್ದಾರೆ. 85 ವರ್ಷದ ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಉತ್ತರಾಧಿಕಾರಿಯಾಗಿ ಅವರ 5ನೇ ಪುತ್ರ ಮೋಸ್ತಬಾ ಖಮೇನಿ ಇರಾನ್ನ ಉತ್ತರಾಧಿಕಾರಿ ಆದರು ಅಂತ. ಉತ್ತರಾಧಿಕಾರಿ ಆದ್ರೇನೋ, ಆದರೆ ಇವತ್ತಿನ ತನಕವೂ ಕೂಡ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಬೇರೆ ಕಾರಣ ಇದೆ. ಇಸ್ರೇಲ್ನವರು ಅಲ್ಲಿಯ ನಾಯಕತ್ವವನ್ನು ಟಾರ್ಗೆಟ್ ಮಾಡಿದ್ದಾರೆ, ಹೊಡೆದು ಬಿಡ್ತಾರೆ, ಎಲ್ಲವೂ ಕೂಡ ಇದೆ. ಆದರೆ ಇವತ್ತಿನ ತನಕ ಅವರು ಕಾಣಿಸಿಕೊಳ್ಳದೇ ಇದ್ದದ್ದು ಈ ಸಂಧಾನಕ್ಕೆ ಹಿನ್ನಡೆ ಆಗ್ತಿದೆ ಅಂತ ಆಗ್ತಾ ಇದೆ. ಮತ್ತೊಂದು ಪ್ರಮುಖ ಕಾರಣ ಏನು ಅಂತ ಹೇಳಿದರೆ, 2 ಗುಂಪುಗಳು ಇರಾನ್ನಲ್ಲಿದೆ ಅಂತ. ಅಮೆರಿಕದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅಂತ ಒಂದು ಗುಂಪು ಹೇಳ್ತಾ ಇದ್ರೆ, IRGC ಹೇಳ್ತಾ ಇದೆ ಅಮೆರಿಕದ ಮಾತುಕತೆಗೆ ತಕ್ಕಂತೆ ನಾವು ಕುಣಿಯೋದು ಬೇಡ ಅಂತ. ಯಾವುದೇ ಕಾರಣಕ್ಕೂ ಅಮೆರಿಕದ ಮಾತುಗಳನ್ನು ನಾವು ಕೇಳಬಾರದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮೋಸ್ತಬಾ ಖಮೇನಿ ಅವರ ಟೀಮ್ ಅದರ ವಿರುದ್ಧ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅಮೆರಿಕ ಜೊತೆಗೆ ಯಾವುದೇ ಕಾರಣಕ್ಕೂ ಒಪ್ಪಂದವನ್ನು ಮಾಡಿಕೊಳ್ಬಾರ್ದು, ನಾವು ಹೋರಾಟವನ್ನು ಮಾಡಬೇಕು, ಯುದ್ಧದಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಲುವು ಮೋಸ್ತಬಾ ಖಮೇನಿ ಅವರ ಟೀಮ್ನದ್ದು ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದು ಸಂಘಟಿತ ಶಾಂತಿ ಪ್ರಸ್ತಾವನೆ ಏನಿದೆ, ಅವರು ನಾವು ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸಂಘಟಿತ ಶಾಂತಿ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವರು ಸ್ವಲ್ಪ ಸಮಯವನ್ನು ಕೂಡ ತೆಗೆದುಕೊಂಡಿದ್ರು. ಅದನ್ನು ಪಾಕಿಸ್ತಾನದ ಮುಖಾಂತರವೂ ಕೂಡ ಅಮೆರಿಕಕ್ಕೆ ಹೇಳಿಸಿದ್ರು. ಹೀಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಅಂತ. ಬಟ್ ಇವೆಲ್ಲದರ ನಡುವೆ ಅಮೆರಿಕಕ್ಕೆ ಇದು ಸಿಟ್ಟು ತರಿಸ್ಬಿಟ್ಟಿದೆ. ನೀವು ಸಲ್ಲಿಕೆ ಮಾಡ್ತೀನಿ ಅಂತೀರಿ, ಇಲ್ಲಿವರೆಗೂ ಕೂಡ ತನಿಖೆ ಆಗಿಲ್ಲ ಅಂತ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಗಿದೆ. ಭಾರತದ 2 ಹಡಗುಗಳನ್ನು IRGC ವಶಕ್ಕೆ ತೆಗೆದುಕೊಂಡಿದೆ.
ಮೊನ್ನೆಯೂ ಕೂಡ ಭಾರತದ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು IRGC ಮಾಡಿತ್ತು, ಅದ್ರ ಬಗ್ಗೆಯೂ ಕೂಡ ನಾವು ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ 2 ಹಡಗುಗಳನ್ನು ಭಾರತದ್ದು IRGC ವಶಕ್ಕೆ ತೆಗೆದುಕೊಂಡಿದೆ. ಏನು ಕಾರಣ ಹೇಳ್ತಿದ್ದಾರೆ? ಅನುಮತಿ ಇಲ್ಲದೆ ಇವು ಹಾರ್ಮುಜ್ ಜಲಸಂಧಿಯಲ್ಲಿ ಚಲಾವಣೆ ಮಾಡ್ತಾ ಇತ್ತು. ಇದು ಸಾಗರದ ನಿಯಮಗಳಿಗೆ ವಿರುದ್ಧವಾದಂತಹ ಹಡಗುಗಳು, ಹೀಗಾಗಿ ನಾವು ಇವುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದೀವಿ ಅಂತ ಇರಾನ್ ಹೇಳ್ತಾ ಇರೋದು. 2 MSC ಫ್ರಾನ್ಸಿಸ್ಕ್ ಮತ್ತು FMV ನೋಡಾಸ್ ಎನ್ನುವಂಥ 2 ಹಡಗುಗಳು, ಒಂದು ಲೈಬೀರಿಯಾ ಧ್ವಜವನ್ನು ಹೊಂದಿತ್ತು, ದುಬೈನಿಂದ ಗುಜರಾತ್ನ ಮುದ್ರಾ ಬಂದರಿಗೆ ಬರ್ತಾ ಇದ್ದಂಥ ಹಡಗಿದು. MSC ಫ್ರಾನ್ಸಿಸ್ಕ್ ಪನಾಮಾ ಧ್ವಜವನ್ನು ಇತ್ತು, ಶ್ರೀಲಂಕಾದ ಹಮ್ಮಂ ತೋಟಕ್ಕೆ ಬರ್ತಾ ಇದ್ದಂತಹ ಹಡಗಿದು. ಈ 2 ಹಡಗುಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಇರಾನ್ ಹೇಳ್ತಾ ಇದೆ ಇವರು ಅನುಮತಿ ಇಲ್ಲದೆ ಚಲಾವಣೆ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಕಾರಣವನ್ನು ಕೊಟ್ಟು ಇದೀಗ ಇರಾನ್ ಕರಾವಳಿಯತ್ತ ಅವುಗಳನ್ನು ತೆಗೆದುಕೊಂಡು ಹೋಗಲಾಗಿದೆ. ಇದರ ಜೊತೆಗೆ ಒಂದು ಹಡಗಿಗೆ ಹಾನಿಯಾಗಿದೆ, ಸಿಬ್ಬಂದಿಗಳು ಸುರಕ್ಷಿತವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ ಒಂದು ಖುಷಿ ವಿಚಾರ ಅಂತ ಹೇಳಿದರೆ, ಮೊನ್ನೆ ಏನು ದಾಳಿಯಾಗಿತ್ತು ಭಾರತದ ಹಡಗುಗಳ ಮೇಲೆ, ಆ ದಾಳಿಯನ್ನು ತಪ್ಪಿಸಿಕೊಂಡು ದೇಶ್ ಗರಿಮಾ ಎನ್ನುವಂತಹ ಹಡಗು ಅದೇ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಭಾರತಕ್ಕೆ ಬಂದು ಇದೀಗ ತಲುಪಿದೆ. ಭಾರತದ ಮುಂಬೈ ಬಂದರಿಗೆ ಇದೀಗ ದೇಶ್ ಗರಿಮಾ ಎನ್ನುವಂಥ ಹಡಗು ಬಂದಿರೋದು ಎಲ್ಲದಕ್ಕೂ ಕೂಡ ನಿಟ್ಟುಸಿರು ಬಿಡುವಂಥ ವಿಚಾರ.